ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಲೇಖಕ ಮಹದೇವಪ್ಪ ಕಡೇಚೂರ್ ಅವರ ಪ್ರಥಮ ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಶ್ರೀಮತಿ ಬಾಲಮ್ಮ ಮಹದೇವಪ್ಪ ಕಡೇಚೂರ್ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಮಹದೇವಪ್ಪ ಕಡೇಚೂರ್ ಅವರ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀಮತಿ ಬಾಲಮ್ಮ ಮಹದೇವಪ್ಪ ಕಡೇಚೂರ್ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಲೇಖಕ ಮಹದೇವಪ್ಪ ಕಡೇಚೂರ್ ಅವರ ಪ್ರಥಮ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ಅವರ ಸಣ್ಣ ಕಥೆಗಳ ಸಂಕಲನ ಅಯ್ಯನ ಕಥೆಗಳು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವು ಬುಧವಾರ ದಿನಾಂಕ 24 ಜೂನ್ 2026 ಬೆಳಿಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ರಿಂಗ್ ರಸ್ತೆಯ ನಾಗನಹಳ್ಳಿ ಕ್ರಾಸ್ ಹತ್ತಿರದ ಹೋಟೆಲ್ ಬೃಂದಾವನ ಗ್ರ್ಯಾಂಡ್ ನ ಬಲದೇವ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕೃತಿ ಲೋಕಾರ್ಪಣೆಗೊಳಿಸಲು ಸಮಗ್ರ ಶಿಕ್ಷಣ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರಿನ ನಿರ್ದೇಶಕರಾದ ಡಾಕ್ಟರ್ ಸತೀಶ್ ಕುಮಾರ್ ಎಸ್ ಹೊಸಮನಿ ಆಗಮಿಸಿದ್ದರು. ಕೃತಿ ಪರಿಚಯ ಮಾಡಲು ಕರ್ನಾಟಕ ರಾಜ್ಯ ಪತ್ರಾಗಾರ ಮತ್ತು ಗೆಜೆಟಿಯರ್ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರಾದ ವೀರಶೆಟ್ಟಿ ಬಿ ಗಾರಂಪಳ್ಳಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ KBN ವಿಶ್ವವಿದ್ಯಾಲಯ ಕಲಬುರಗಿಯ ಡಿಸ್ಟಿಂಗ್ವಿಶ್ಡ್ ಪ್ರೊಫೆಸರ್ ಡಾಕ್ಟರ್ PS ಶಂಕರ್ ಹಾಗೂ ಕಲಬುರಗಿಯ ಖ್ಯಾತ ಚಿಂತಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕನ್ನಡ ಸಲಹಾ ಸಮಿತಿ ನವದೆಹಲಿಯ ಸದಸ್ಯರಾದ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀಮತಿ ಬಾಲಮ್ಮ ಮಹದೇವಪ್ಪ ಕಡೇಚೂರ್ ಟ್ರಸ್ಟ್ ಕಲಬುರಗಿಯ ಧರ್ಮದರ್ಶಿಗಳಾದ ವೆಂಕಟೇಶ್ ಎಂ ಕಡೇಚೂರ್ ಸೇರಿದಂತೆ ಅಲ್ಪನಾ ಪ್ರಕಾಶನ ಕಲಬುರಗಿಯ ಇತರರು ಉಪಸ್ಥಿತರಿದ್ದರು. 1-2-3 ತಿಂಗಳ ಹಿಂದೆ ನನ್ನನ್ನು ಕರೆದು ಒಂದು ಮಾತು ಹೇಳಿದರು. ಸದಾನಂದ, ನಾನು ಬರೆದ 2 ಪುಸ್ತಕಗಳು ಇನ್ನೂ ಬಾಕಿ ಇವೆ, ಅದನ್ನು ಪ್ರಕಟಿಸಬೇಕು ಅಂತ ಒಂದು ನನ್ನೊಂದಿಗೆ ಮಾತನ್ನು ಹಂಚಿಕೊಂಡ್ರು. ನಾನು ಬಹಳ ಆಸೆ ಪಟ್ಟಿದ್ದೆ. ನನ್ನ ಕನಸು ಏನಿತ್ತು ಅಂತ ಹೇಳಿದರೆ, ನನ್ನ ಪೂಜ್ಯ ಮಾವನವರು ಶತಾಯುಷಿಗಳಾಗುತ್ತಾರೆ. ಆ ಶತಾಯುಷಿಯ ಸಂದರ್ಭದಲ್ಲಿ, ಶತಮಾನೋತ್ಸವದ ಸಂದರ್ಭದಲ್ಲಿ ಆ 2 ಕೃತಿಗಳನ್ನು, ಒಂದು ಸಣ್ಣ ಕಥೆಗಳು, ಇನ್ನೊಂದು ಪುಸ್ತಕ ಇದೆ ಅವ್ರದ್ದು ಇನ್ನೂ ಬಾಕಿ ಇದೆ, ಗಾದೆಗಳ ಸಂಬಂಧಪಟ್ಟಂತೆ ವಿವರಣೆ ನೀಡಿದಂಥ ಒಂದು ಕೃತಿ, ಒಟ್ಟು 503 ಸಣ್ಣ ಕಥೆಗಳನ್ನು ಬರೆದು ಅದರಲ್ಲಿ ಇವತ್ತು 300 ಕಥೆಗಳು ಮಾತ್ರ ಪ್ರಿಂಟ್ ಆಗ್ತವೆ. ಯಾಕಂದರೆ 500 ಮಾಡಿದರೆ ಅದು ದೊಡ್ಡ ಗ್ರಂಥ ಆಗ್ತದೆ. ಇವತ್ತಿನ ದಿನಮಾನದಲ್ಲಿ ಅಷ್ಟು ದೊಡ್ಡ ಗ್ರಂಥವನ್ನು ಓದುವವರಿಲ್ಲ ಅನ್ನುವ ಕಾರಣಕ್ಕಾಗಿ 300 ಕಥೆಗಳನ್ನು ಮಾತ್ರ ಇವತ್ತು ಪ್ರಕಟ ಮಾಡ್ತಾ ಇದ್ದೇವೆ. ಇನ್ನು ಒಂದು ಕೃತಿ ಗಾದೆಗಳ ಕುರಿತಾದಂಥ ಒಂದು ವಿವರಣೆ ಹೊತ್ತಂಥ ಒಂದು ಪುಸ್ತಕ ಕೂಡ ಇದೆ. ನನ್ನ ಮಾವನವರು ಇವತ್ತು ಸ್ವರ್ಗದಲ್ಲಿದ್ದುಕೊಂಡು ಬಹಳ ಒಂದು ಸಂತೃಪ್ತಿಯ ಒಂದು ಕ್ಷಣವನ್ನು ಅನುಭವಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ, ಇವತ್ತು ಇಷ್ಟೆಲ್ಲ ಅತಿಥಿಗಳು ಮತ್ತು ಅವರ ಇಡೀ ಬಂಧು ಬಳಗ ಮತ್ತು ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಅಂತ ನಾವೇನು ಹೇಳ್ತೇವೆ, ಅಂತಹ ಈ ಸಮಾಜದ ಕೆನೆಪದರ್ನಲ್ಲಿರುವಂಥ ಎಲ್ಲ ಆಢ್ಯ ಗಣ್ಯರು ಇವತ್ತು ಬಂದು ಈ ಕೃತಿಯನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮದ ಸಂದರ್ಭದಲ್ಲಿ ನನ್ನ ಮಾವನವರ ಆತ್ಮಕ್ಕೆ ಒಂದು ನಿಜಾರ್ಥದ ಶ್ರದ್ಧಾಂಜಲಿ ಇವತ್ತು ಸಲ್ತದೆ ಪ್ರಥಮ ಪುಣ್ಯ ಸ್ಮರಣೆಯಲ್ಲಿ ಅಂತ ನಾನು ಭಾವಿಸ್ತೇನೆ. ಅಯ್ಯನ ಕಥೆಗಳು, ವಿಶೇಷವಾಗಿ ಶ್ರೀಯುತ ಮಹದೇವಪ್ಪ ಕಡೇಚೂರವರು ಪ್ರಾಥಮಿಕ ಶಾಲಾ ಶಿಕ್ಷಕರ, ಅದರಲ್ಲೂ ನಮ್ಮ ಸುರ್ಪುರ ಆಗಿರಬಹುದು, ಯಾದಗಿರಿ, ಈಗಿನ ಪ್ರಸ್ತುತ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಶಾಲೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ನಮ್ಮ ಕಲಬುರಗಿಯಲ್ಲಿ ಸಹಿತ ಶಾಲೆಗಳಲ್ಲಿ ಪ್ರಾಚಾರ್ಯರಾಗಿ ಕೆಲಸವನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡಿದ್ದಾರೆ.
ಸುಮಾರು 503ಕ್ಕೂ ಹೆಚ್ಚು ಕಥೆಗಳನ್ನು ಬರೆದಕ್ಕಂಥ ಕೀರ್ತಿ ಒಬ್ಬ ಶಾಲಾ ಶಿಕ್ಷಕನಿಗೆ ಇದೆ ಅಂದರೆ ನಾನು ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕನಾಗಿ ಹೆಮ್ಮೆಯನ್ನು ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮನಗಳ ಮೂಲಕ ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕಾಗ್ತದೆ. ಯಾಕಂದರೆ ಯಾವುದೇ ಕೃತಿ ಹೊರಬೇಕಾದ್ರೆ ಅದು ಸಾಹಿತ್ಯದ ಮೂಲಕ ಹೊರಬರ್ತದೆ. ಇವತ್ತು 503 ಕೃತಿಗಳ ಕಥೆಗಳಲ್ಲಿ 300 ಕಥೆಗಳು ಇವತ್ತು ಪ್ರಕಟವಾಗಿದೆ. ಅದೇ ಸದಾನಂದ ಪೆರ್ಲಾ ಸರ್ ಅವ್ರ ಜೊತೆ ಮಾತನಾಡ್ತಾ ಇದ್ದೆ, ಇನ್ನೂ 200 ಕಥೆಗಳು ನಂತರ ಪ್ರಕಟಿಸ್ತೇವೆ ಅಂತ. ಅದೇ ಅವರ ಪ್ರಾಸ್ತಾವಿಕ ಮಾತಿನಲ್ಲಿ ಸಹಿತ ಹೇಳ್ತಾ ಇದ್ರು, ಸುಮಾರು ಗಾದೆಗಳ ಬಗ್ಗೆ ಸಹಿತ ಗ್ರಂಥಗಳನ್ನು ಬರ್ತಕ್ಕಂತಹ ಮುಂದಿನ ದಿನಗಳಲ್ಲಿ ನಾವು ಹೊರತರ್ತೇವೆ ಅಂತ. ಯಾಕಂದರೆ ಒಬ್ಬ ಶಿಕ್ಷಕರಾಗಿ ಅನೇಕ ಮಕ್ಕಳಿಗೆ ಬೇಕಾದಂತಹ ಇವತ್ತು ಒಳ್ಳೆಯ ಕಥೆಗಳನ್ನು ಬರೆದಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕಥೆಗಳ ಪ್ರಕಾರಗಳಲ್ಲಿ ನಾವು ನೋಡಿದಾಗ ತಮಗೆಲ್ರಿಗೂ ವಿಷಯವನ್ನು ಅರ್ಥವಾಗ್ತದೆ. ಮೊದಲನೇದಾಗಿ ನೀವೆಲ್ಲರೂ ಅಜ್ಜಿಯ ಕಥೆಗಳನ್ನು ಕೇಳಿಕೊಂಡು ಬಾಲ್ಯದಲ್ಲಿದ್ದಂಥ ಮಾರಲ್ ಸ್ಟೋರೀಸ್ ಅಂಥೇಳಿ ನಾವು ಕರಿತೀವಿ. ಆ ಒಂದು ಕಥೆಗಳನ್ನು ಕೇಳಿದ ಸಹಿತ ಅನುಭವ ಉಂಟು. ವಿಶೇಷವಾಗಿ ನಮ್ಮ ಪಂಚತಂತ್ರ ಕಥೆಗಳಂತೇಳಿ ನಾವು ಕರಿತೀವಿ. ಎರಡನೇದಾಗಿ ಪೌರಾಣಿಕ ಕಥೆಗಳು ಅಂದರೆ ನಾವು ಅವಲೋಕನೆ ಮಾಡಿದಾಗ ಕೆಲವೊಂದು ಪೌರಾಣಿಕವಾದಂತಹ ನಾಟಕಗಳನ್ನು, ಪೌರಾಣಿಕ ಕಥೆಗಳನ್ನು ಸಹಿತ ನಾವು ಕೇಳಿದ ಅನುಭವವನ್ನು ಉಂಟು. ವಿಶೇಷವಾಗಿ ಒಬ್ಬ ರಾಜನ ಬಗ್ಗೆ ಆಗಿರಬಹುದು, ಒಬ್ಬ ವಿಲೇಜ್ ಜನಪದದ ಕಥೆಗಳ ಸಂಬಂಧಪಟ್ಟಂತೆ ಒಂದು ಗ್ರಾಮೀಣ ಭಾಗದ ಸೊಗಡನ್ನು ಬಿಂಬಿಸ್ತಕ್ಕಂಥ ಜನಪದ ಕಥೆಗಳಾಗಿರಬಹುದು. ಕರ್ನಾಟಕ ಸರ್ಕಾರದ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಕರ್ನಾಟಕ ಸರ್ಕಾರದ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಐವನಶಾಹಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯ ಸ್ಥಳ ಬದಲಾವಣೆ ಮಾಡಿ ಗೆಸ್ಟ್ ಹೌಸ್ ಬದಲಿಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಇಂದು ಬೆಳಿಗ್ಗೆ 10:30 ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್, ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂದ್ರೆ ಸ್ಪೆಸಿಫಿಕ್ ಕಂಪನೀಸ್ ಏನಂದ್ರೆ ನಾವು ಯಾವ್ಯಾವ ಕಂಪನಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ತಮ್ಮ ಮುಖಾಂತರ ಕಲಬುರಗಿ ಜಿಲ್ಲೆಯ ಮತ್ತು ಯಾದಗಿರಿ ಮತ್ತು ಸುತ್ತಮುತ್ತ ಇವತ್ತು ಪ್ರದೇಶಗಳ ಯುವಕರು ಈ ಒಂದು ಜಾಬ್ ಫೇರ್ ಅಲ್ಲಿ ಎನ್ರೋಲ್ ಆಗಬೇಕು. ಅದಕ್ಕೆ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೆ ಅಪೀಲನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು 3500 ಜಾಬ್ಸ್ ಇವೆ. ನಾವು ಐಡೆಂಟಿಫೈ ಮಾಡಿದ್ದೀವಿ 3500 ಜಾಬ್ಸ್. ಅವರು ಈ ಜಾಬ್ಸನ್ನು ಕಂಪ್ನಿ ಉತ್ಸುಕವಾಗಿವೆ. ಅವರು ನೀವು ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಮಾಡಿದ್ರೆ ನಾವು ಬಂದು ಅವ್ರಿಗೆ ಪ್ಲೇಸ್ಮೆಂಟ್ ಕೊಡ್ತೀವಿ ಅಂತಕ್ಕಂಥ ಅವರ ಒಂದು ಕಮಿಟ್ಮೆಂಟ್ ಮೇಲೆನೇ ಇದು ಮಾಡ್ತಾ ಇದ್ದೀವಿ ನಾವು. ನಮ್ಮ ಇನಿಷಿಯೇಟಿವ್ ಅಲ್ಲ, ಅವ್ರ ಇನಿಷಿಯೇಟಿವ್. ನೀವು ಇದೆಲ್ಲ ಮಾಡಿ ಅಂತಕ್ಕಂಥ ಹೇಳಿದ್ರಿಂದ ಈಗ ನೋಡಿ, ಸ್ನೈಡರ್ ಎಲೆಕ್ಟ್ರಿಕ್, ಮರ್ಸಿಡೀಸ್ ಬೆಂಜ್ ಇಂಡಿಯಾ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಡೀಲರ್ಶಿಪ್, ಬಜಾಜ್ ಆಟೋ, JCB ಇಂಡಿಯಾ, ಬ್ರಿಡ್ಜ್ಸ್ಟೋನ್ ಇಂಡಿಯಾ, ವರ್ಲ್ಪೂಲ್ ಆಫ್ ಇಂಡಿಯಾ, ಡಿಕ್ಸನ್ ಟೆಕ್ನಾಲಜೀಸ್, ಹೆವೆಲ್ಸ್, ಡಿ-ಮಾರ್ಟ್, ಟೇಸ್ಟಿ ಬೈಟ್, ಬ್ಲೂ ಎನರ್ಜಿ ಮೋಟಾರ್ಸ್, RM ಸರ್ವಿಸಸ್, ಫೀಟಸ್ ಫೋಕ್ಸ್ ಇಂಡಿಯಾ, ಕ್ವೆಸ್ಟ್ ಕಾರ್ಪೊರೇಷನ್, ಇವು ಕಂಪನೀಸು ಮುಂದೆ ಬಂದಿವೆ. ನಮಗೆ ಸುಮಾರು 3500 ಜಾಬ್ಸ್ ಇವೆ. ನೀವು ನಮಗೆ ಅವ್ರ ಕ್ವಾಲಿಫಿಕೇಶನ್ ಅವ್ರು ಏನು ಹೇಳಿದ್ದಾರೆ ನೋಡಿ, ನಿಮ್ಗೆ ಒಂದು ಇದನ್ನು ಸರ್ಕ್ಯುಲೇಟ್ ಮಾಡಿಸ್ತೀನಿ. ಒಂದು ರೈಟಪ್ ಇದೆ, ನಿಮ್ಗೆಲ್ರಿಗೂ ಸರ್ಕ್ಯುಲೇಟ್ ಕೂಡ ಮಾಡಿಸ್ತೀನಿ. 10th ಪಾಸ್, 12th ಪಾಸ್, ITI ಪಾಸ್, ಡಿಪ್ಲೊಮಾ, ಡಿಗ್ರಿ ಸ್ಟೂಡೆಂಟ್ಸ್ ಇವರೆಲ್ಲರೂ ಕೂಡ ಇದಕ್ಕೆ ಎನ್ರೋಲ್ ಆಗ್ಬೋದು. ಅದು ಎನ್ರೋಲ್ ಆಗ್ತಕ್ಕಂಥದ್ದು ಏನು ಲಿಂಕ್ ಇದೆ, ಲಿಂಕ್ನು ಕೂಡ ನಾನು ಪ್ರಿಂಟ್ ಮಾಡಿ ಕೊಡ್ತಾ ಇದ್ದೀನಿ. ನೀವು ಎಲ್ಲ ಅದನ್ನು ಡಿಸ್ಪ್ಲೇ ಮಾಡ್ಬೋದು. ಈಗ ನಮ್ಮ ಇದು ಮಾಧ್ಯಮದ ಮಿತ್ರರಿಗೆ ಕೂಡ ಇದು ನೀವು ನಮ್ಮ ಫೋಕಸ್ ಮಾಡಿ ಡಿಸ್ಪ್ಲೇ ಮಾಡಿದರೆ ಆ ಲಿಂಕಿಗೆ, ಆ ಯಾವ ಲಿಂಕಿಗೆ 2 ಲಿಂಕ್ ಇದೆ ಅದರಲ್ಲಿ. ಮೊದಲನೇದು ಇದು, ಆಮೇಲೆ ಎರಡನೇದು BE ಮತ್ತು BTech ಸ್ಟೂಡೆಂಟಿಗೆ ಬೇರೆ ಲಿಂಕ್ ಇದೆ. BE BTechನೂ ಇದೆ ಇದರಲ್ಲಿ. ಹಾಗಾಗಿ ಇದನ್ನು ತಾವು ಡಿಸ್ಪ್ಲೇ ಮಾಡಿದರೆ ಮಕ್ಕಳಿಗೆ ಇದು ಪೇಪರಲ್ಲೂ ಬರುತ್ತೆ. ಆಮೇಲೆ ಇದ್ರ ಮೇಲೆ ನಾವು ಇನ್ನೊಂದು ಸೋಷಿಯಲ್ ಮೀಡಿಯಾ ಡ್ರೈವ್ನು ಕೂಡ ಸಪ್ರೇಟಾಗಿ ಮಾಡ್ತೀವಿ. ಯಾಕಂದರೆ ಇದಕ್ಕೆ ಇದು ಭಾಳ ಮಹತ್ವ ಯಾಕಿದೆ ಅಂತಂದರೆ, ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಸರ್ಕಾರದ ವಿಶೇಷವಾಗಿ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಒಂದು
ಫೋಕಸ್ ಏನಿದೆ ಅಂದರೆ ನಮ್ಮ ಮಕ್ಕಳಿಗೆ ನಾವು ಜಾಬ್ ಕೊಡಿಸ್ಬೇಕು. ನಮ್ಮ ಮಕ್ಕಳು ಯಾರು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಯಾರು ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ಯಾರು ITI ಓದಿದ್ದಾರೆ ಅಥವಾ ಇಂಜಿನಿಯರಿಂಗ್ ಓದಿದ್ದಾರೆ ಮತ್ತು ಬೇರೆ ಡಿಗ್ರಿ ಓದಿದ್ದಾರೆ ಅಥವಾ PUC ಪಾಸೇ ಇದ್ದಾರೆ ಅಥವಾ 10th ಪಾಸ್ ಇದ್ದಾರೆ, ಅವ್ರಿಗೆ ಜಾಬ್ ಬೇಕಾಗಿದೆ ಅಂತಂದರೆ ಇದೊಂದು ಸುವರ್ಣ ಅವಕಾಶ. ದಯವಿಟ್ಟು ನೀವು ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಆನ್ಲೈನ್ ಇರುತ್ತೆ. ಮುಂಚೆ ನಾನಿದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋ ತನಕ ನಾನು ಡೇಟ್ ಅನೌನ್ಸ್ ಮಾಡ್ತಾ ಇಲ್ಲ. ಯಾವ ಡೇಟಿಗೆ ಮಾಡ್ತಾ ಇದ್ದೀನಿ ಅಂತ ಡೇಟ್ ಅನೌನ್ಸ್ ಮಾಡ್ತಾ ಇಲ್ಲ ಡೆಲಿಬ್ರೇಟ್ಲಿ. ಯಾಕಂದರೆ ನಮ್ಮ ಸೈಜಬಲ್ ನಂಬರ್ ಆದಮೇಲೆ ಮಾಡಿದ್ರೆ ಕಂಪನೀಸು ಆಸಕ್ತಿಯಿಂದ ಬರ್ತಾರೆ. ಅದಕ್ಕೆ ನಾವು ಇದು ಓನ್ಲಿ ಈಗೇನೋ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ಸಫಿಷಿಯೆಂಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆದಮೇಲೆ ನಾವು ಡೇಟು ಅನೌನ್ಸ್ ಮಾಡ್ತೀವಿ. ಮತ್ತು ಮೊದಲು ಆನ್ಲೈನ್ ಇಂಟರ್ವ್ಯೂಸೇ ಇರುತ್ತೆ. ನೀವು ಬಂದು ಫಿಸಿಕಲಿ ಬಂದ ಅವಶ್ಯಕತೆಯೂ ಇಲ್ಲ. ನೀವೇನು ರಿಜಿಸ್ಟ್ರೇಷನ್ ಮಾಡ್ತೀರಿ ಆ ಕಂಪನೀಸು ಕೂಡ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿ ಅವ್ರು ಆನ್ಲೈನು ಕೂಡ ಮೊದಲೇನೆ ಮಾಡ್ತಾರೆ. ಆಮೇಲೆ ಒಂದು ಫಿಸಿಕಲ್ ಜಾಬ್ ಫೇರು ಮಾಡ್ತೀವಿ. ಯಾಕಂದರೆ ಡೈರೆಕ್ಟಾಗಿ ಅವ್ರನ್ನ ಪರ್ಸನಲ್ ಇಂಟರ್ವ್ಯೂ ಮಾಡಿ ಅವರಿಗೆ ಜಾಬ್ ಆಫರ್ ಕೊಡೋದಕ್ಕೆ. ಹಾಗಾಗಿ ಅದು ಆಮೇಲೆ ಮಾಡ್ತೀವಿ. ಈ ಪ್ರಕ್ರಿಯೆಯನ್ನು ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಇದಕ್ಕೆ ಹೆಚ್ಚಿನ ಒಂದು ಹೈಲೈಟ್ ಮಾಡೋ ಅವಶ್ಯಕತೆ ಇದೆ. ಯಾಕಂದರೆ ಇದೊಂದು ಇಸ್ ಎ ಗುಡ್ ಅಪಾರ್ಚುನಿಟಿ. ಇದನ್ನ ಈ ಜಾಬ್ಸು, ಯಾಕಂದರೆ ನಮ್ಮ ಮಕ್ಕಳಿಗೆ ನನ್ನೊಂದು ಅಡ್ವೈಸ್ ಏನಿದೆ ಅಂದರೆ, ನಾವು ನಮ್ಮ ಊರಲ್ಲೇ ಜಾಬ್ ಬೇಕು, ನಮ್ಮ ಕಿರಿಯಲ್ಲೇ ಜಾಬ್ ಬೇಕು ಅಂದರೆ ಆಗಲ್ಲ. ನೀವು ಎಲ್ಲಾದರೂ ನಿಮಗೆ ಜಾಬ್ ಅಂದರೆ ಇಲ್ಲಿ ಫೋಕಸ್ ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳು ಅಂದರೆ ವಿಶೇಷವಾಗಿ ಕಲಬುರಗಿಯಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಬೇರೆ ಜಿಲ್ಲೆ ಮಕ್ಕಳು ಕೂಡ ಇದಕ್ಕೆ ಎನ್ರೋಲ್ ಮಾಡ್ಬೋದು, ಕಲಬುರಗಿ ಅಂತೇನಿಲ್ಲ. ಇಡೀ ಕಲ್ಯಾಣ ಕರ್ನಾಟಕದ ಮಕ್ಕಳು ಇದಕ್ಕೆ ಜಾಬಲ್ಲಿ ಈ ಒಂದು ಇದಕ್ಕೆ ಎನ್ರೋಲ್ ಮಾಡ್ಬೋದು. ಬೇರೆ ಯಾರು ಬೇಕಿದ್ರೂ ಕೂಡ ಮಾಡ್ಬೋದು. ಆದರೆ ಇದನ್ನು ನಾವು ಕಲಬುರಗಿಯಲ್ಲಿ ನಡೆಸ್ತಾ ಇದ್ದೀವಿ. ಅಂದರೆ ಇದು ಫಿಸಿಕಲ್ ಆಗೋದು ಕಲಬುರಗಿಯಲ್ಲಿ ಆಗುತ್ತೆ. ಆನ್ಲೈನು ಎಲ್ಲ ರೀತಿಯಿಂದ ಅಲ್ಲಿ ಕನೆಕ್ಟು ಇರುತ್ತೆ. ಇದನ್ನು ನಾವು ಫೋಕಸ್ ಎಲ್ಲಿ ಮಾಡಿದ್ದೀವಿ ಅಂದರೆ ಈ ಜಾಬ್ಸು ಹೈದರಾಬಾದ್, ಪುನಾ ಮತ್ತು ಇಲ್ಲಿ ಕೆಲವು ಬ್ಯಾಂಗ್ಳೂರಲ್ಲೂ ಕೂಡ ಇರುತ್ತೆ. ಆದರೆ ಈ ಭಾಗದ ಮಕ್ಕಳಿಗೆ ಹೈದರಾಬಾದ್, ಪುನಾ ಅನುಕೂಲ ಆಗುತ್ತೆ ಅಂತ ಇದನ್ನು ಕೂಡ ನಾವು ಫೋಕಸ್ ಮಾಡಿ ಅವರಿಗೂ ಕೂಡ ಹೇಳಿದ್ದೀವಿ. ಇಷ್ಟೆಲ್ಲ ಕಂಪನಿಗಳು ಮುಂದೆ ಬಂದಿದ್ದಾವೆ. 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಮತ್ತು ಭೀಮಣ್ಣ ಸಾಲಿ ಅವರಿಗೆ ಯಾವುದಾದರೂ ಒಂದು ನಿಗಮ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಿ ಸಂಪುಟ ದರ್ಜೆಯ ಸ್ಥಾನಮಾನ ನೀಡುವಂತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ಇತರೆ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. 3 ಸಲ ವಿಧಾನ ಪರಿಷತ್ತಿಗೆ ಆಯ್ಕೆಯಾದಂತಹ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಮತ್ತು 30 ವರ್ಷಗಳಿಂದ ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಅಧ್ಯಕ್ಷರಾದ ಭೀಮಣ್ಣ ಸಾಲಿ ಅವರನ್ನು ರಾಜ್ಯ ಮಟ್ಟದ ಯಾವುದಾದರೂ ನಿಗಮ ಮಂಡಳಿಯ ಅಧ್ಯಕ್ಷ ಮಾಡಿ ಸಂಪುಟ ದರ್ಜೆಯ ಸ್ಥಾನಮಾನ ನೀಡಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ಇತರೆ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಪಿಡ್ಡಪ್ಪ ಜಾಲ್ಗಾರ್ ಸುರ್ಪುರ್ ಕಲಬುರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 3 ಸಲ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ತಿಪ್ಪಣ್ಣ ಕಮಕ್ನೂರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಮತ್ತು 30 ವರ್ಷಗಳಿಂದ ಚಿತ್ತಾಪುರ್ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ಭೀಮಣ್ಣ ಸಾಲಿ ಅವರಿಗೆ ರಾಜ್ಯ ಮಟ್ಟದ ಯಾವುದಾದ್ರೂ ನಿಗಮ ಮಂಡಳಿಗೆ ಅಧ್ಯಕ್ಷ ಮಾಡಿ ಸಂಪುಟ ದರ್ಜೆ ಸ್ಥಾನಮಾನ ನೀಡಬೇಕಂತ ನನ್ನ ಪತ್ರಿಕಾಗೋಷ್ಠಿಯ ಉದ್ದೇಶ ಸರ್. ಈ ಸಮಾಜ ಸರ್ 70-80 ದಶಕದಲ್ಲಿ ಸುಮಾರು ರಾಜ್ಯದಲ್ಲಿ 5ರಿಂದ 6 MLAಗಳು ಇದ್ದರು ಸರ್. ಇವತ್ತು ಒಬ್ಬರು MLAಗಳಿಲ್ಲ ಸರ್. ಇರ್ತಕ್ಕಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಸನ್ಮಾನ್ಯ ಹೈಕಮಾಂಡ್ ಅವರು ಗುರುತಿಸಿ ತಿಪ್ಪಣ್ಣವ್ರಿಗೆ 3ನೇ ಸಲ ಇದು ಮಾಡಿದ್ದಾರೆ ಸರ್. ಸಂತೋಷದ ವಿಷಯ. ಆದರೆ ಈ ಪ್ರತಿನಿಧಿ ಬೇಕಲ್ಲ ಸರ್, ಸಮಾಜಕ್ಕೆ ನ್ಯಾಯ ಬೇಕಲ್ಲ, ಈ ಕೋಲಿ ಸಮಾಜಕ್ಕೆ ನ್ಯಾಯ ಬೇಕಲ್ಲ. ಈ ಮುಂದೆ ಬರ್ತಕ್ಕಂಥ 20 ಸಚಿವ ಸ್ಥಾನಗಳು ಖಾಲಿದೆ ಸರ್. MLC ಕೊಟ್ಟರೆ ಏನಾಗ್ತದೆ, ಸಮಾಜಕ್ಕೆ ಇದಾಗ್ತದೆ ಸರ್, ಸಮಾಜಕ್ಕೆ ಉಪಯೋಗ ಆಗಬೇಕಲ್ಲ ಸರ್. ಸಚಿವರಾದರೆ ಏನಾದರೂ ಆಗ್ತದೆ ಸರ್. ಇರಲಿ ಸರ್, ಜಾಸ್ತಿ ಕೆಲಸ ಮಾಡಲಿಕ್ಕೆ ಸರ್ ಅನುಕೂಲ ಆಗಿ ಕೊಡ್ತದೆ, ಸಮಾಜಕ್ಕೆ ಒಂದು ರಿಪ್ರೆಸೆಂಟೇಟಿವ್ ಕೊಟ್ಟಂಗೆ ಆಗ್ತದೆ. ಅದು ಅವಾಗ ಕೊಟ್ಟಾರಲ್ಲ ಸರ್ 7 ಖಾತೆ. ಈಗೇನು ಅದು ಇಲ್ಲ ಆದ್ರೆ ಈಗ 20 ಸಚಿವ ಸಂಪುಟ ಆದಲ್ರಿ ಸರ್, ಆ ಖಾಲಿಗಳು ಉಳ್ದಲ್ಲ ಸರ್, ಕೊಡ್ರಿ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva.
Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujava, where ancient wisdom meets modern wellness. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ವತಿಯಿಂದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗಾಗಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದ ಬ್ಯಾನರ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವಚಿತ್ರ ಕೈಬಿಟ್ಟಿರುವುದಕ್ಕೆ ಕೋಮ್ರಾಮ್ ಭೀಮಗೊಂಡ ಕುರುಬ ಸಂಘ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಖಂಡಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ವತಿಯಿಂದ ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ ಅಭಿನಂದನಾ ಸಮಾರಂಭ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಭಾವಚಿತ್ರ ಕೈಬಿಟ್ಟಿರುವುದು ಅತ್ಯಂತ ಖಂಡನಾರ್ಹವಾದ ಗಂಭೀರವಾದ ವಿಷಯವಾಗಿದೆ ಎಂದು ಕೋಮ್ರಾಮ್ ಭೀಮಗೊಂಡ ಕುರುಬ ಸಂಘ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಮದ್ರಿಕಿ, ಬೈಲಪ್ಪ ನೆಲೋಗಿ, ಸಂಗೊಳ್ಳಿ ರಾಯಣ್ಣ, ಯುವಕ ಸಂಘದ ಜಿಲ್ಲಾಧ್ಯಕ್ಷರಾದ ರಮೇಶ್ ಆಲ್ಗೂಡ್, ಸಮಾಜದ ಮುಖಂಡರಾದ ಶಿವಲಿಂಗ್ ಯಳಸಂಗಿ, ರಾಜಶೇಖರ್ ಮುಚುಖೇಡ್, ಭಾಗೇಶ್ ಮರ್ತೂರ್, ಷಣ್ಮುಖ್ ಶರಣ ಸಿರಸಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನೂತನವಾಗಿ 3ನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಹಿಂದುಳಿದ ವರ್ಗದ ಹಿರಿಯರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬರ ಒಂದು ಅಭಿನಂದನಾ ಸಮಾರಂಭದಲ್ಲಿ ಏನು ಬ್ಯಾನರ್ ಹಾಕಿದ್ರು ಕಾಂಗ್ರೆಸ್ ಪಕ್ಷದ ವತಿಯಿಂದ, ಅಲ್ಲಿ ಆ ಬ್ಯಾನರ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಅಹಿಂದ ಶಕ್ತಿ, ರಾಜ್ಯದ ಅಹಿಂದ ಶಕ್ತಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಫೋಟೋ ಕೈ ಬಿಡಲಾಗಿದೆ. ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಾತಿಗೆ ಗೌರವ ಕೊಟ್ಟು ಬೆಲೆ ಕೊಟ್ಟು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ತದನಂತರ ಅವರನ್ನು ಮೂಲೆ ಗುಂಪು ಮಾಡುವಂಥ ಏನು ಕುತಂತ್ರ ಏನು ನಡೀತಾ ಇದೆ, ಇದನ್ನು ಸೂಕ್ಷ್ಮವಾಗಿ ಈ ರಾಜ್ಯದ ಕುರುಬ ಸಮಾಜ ಗಮನಿಸ್ತಾ ಇದೆ. ಅದನ್ನು ಸರಿಯಲ್ಲ ಅಂತಕ್ಕಂಥದ್ದು ನಾವು ನಮ್ಮ ಕೋಮ್ರಾಮ್ ಭೀಮಗೊಂಡ ಕುರುಬ ಸಂಘದ ಮೂಲಕ ಇದನ್ನು ಖಂಡಿಸ್ತೀವಿ. ಯಾಕಂತಂದರೆ 80% ಕುರುಬರು ಈ ಭಾಗದಲ್ಲಿ ದಶರಥಾಗಿ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂಥ ಕಾರಣದಿಂದ ಕಾಂಗ್ರೆಸ್ಗೆ ಓಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರ ಮುಖ ತೋರಿಸಿ ಚುನಾವಣೆ ನಂತರ ಅವ್ರ ಕೈಗೆ ಚಿಪ್ಪು ಕೊಡುವಂಥ ಚಾಳಿಯನ್ನು ಕಾಂಗ್ರೆಸ್ ಇವತ್ತು ಮುಂದುವರಿಸ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 41 ವಿಧಾನಸಭಾ ಮತಕ್ಷೇತ್ರಗಳು ಬರುತ್ತೆ. 41 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಅದು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು. ಕೊಪ್ಪಳ ಜಿಲ್ಲೆ ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮನ್ನು ಗುರುತಿಸಿ ಒಂದು ಸ್ಥಾನಮಾನ ಕೊಡಲಿಲ್ಲ. ಅಂದರೆ ನಾವು ಬರೀ ಓಟ್ ಹಾಕ್ಲಿಕ್ಕೆ ಇದ್ದೀವಿ ಅಂದ್ರೆ ಕಾಂಗ್ರೆಸ್ನ. ಅಂದರೆ ಈ ಕುರುಬರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳುವಂಥ ಸಂಸ್ಕೃತಿಯನ್ನು ಕಾಂಗ್ರೆಸ್ ನಡೆಸ್ಕೊಂಡು ಬರ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಬೀದರ್ ಯಾದಗಿರಿಗಳಲ್ಲಿ ಈ 3 ಜಿಲ್ಲೆಗಳಲ್ಲಿ ಮಾತಾಡ್ತೀನಿ. ನಾನು ಅಖಂಡ ಕನ್ನಡ ಮಾತಾಡಕ್ಕೆ ಹೋಗಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ನಮ್ಮ ಹಿರಿಯರದಾರ. JM ಕುರುಬ ಇರ್ಬೋದು, ಭಾಳ ಎಲೆಕ್ಷನ್ನಲ್ಲಿ ಭಾಳ ಪ್ರಮುಖವಾದ ಪಾತ್ರ ವಹಿಸಿದ್ರು. ಅಫ್ಜಲ್ಪುರ್ನಲ್ಲಿ MI ಪಾಟೀಲ್ ಅವರ ಗೆಲುವಿನಲ್ಲಿ ಅವ್ರದ್ದು ಪ್ರಮುಖ ಪಾತ್ರ ಅದ. ಅವರು ಕೂಡ MLCಯ ಆಕಾಂಕ್ಷಿಗಳಾಗಿದೆ. ಅವರನ್ನು ನೀವು ಪರಿಗಣಿಸಲಿಲ್ಲ. ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ದೇವೇಂದ್ರ ಮರ್ತೂರ್ ಇರ್ಬೋದು, ಮಲ್ಲಿಕಾ ಪೂಜಾರಿ ಜಡ್ಪಿಯವರು ಇರ್ಬೋದು, ನಮ್ಮ ಬೈಲಪ್ಪಣ್ಣ ಲಲ್ಲೋಗಿ ಇರ್ಬೋದು, ಅದ್ರ ಜೊತೆಗೆ ನಮ್ಮ ರೇವಣ ಸಿದ್ದಪ್ಪ ಸಾತ್ನೂರು ಇರ್ಬೋದು. ಕಲಬುರಗಿ ಜಿಲ್ಲೆ ಹಿರಿಯರು ಅದಾರ. ಇವ್ರು ಯಾರು ನಿಮ್ಮ ಕಣ್ಣಿಗೆ ಕಾಣಲಿಲ್ಲನು? ಯಾದಗಿರಿ ಜಿಲ್ಲೆಯಲ್ಲಿ ಭೀಮಣ್ಣ ಮೇಟಿಯವರು ಮತ್ತು ಶರಣಪ್ಪಣ್ಣ ಸಲದಪುರ ಸಮಾಜದ ನಮ್ಮ ರೈತ ಹೋರಾಟಗಾರರು ಹಿರಿಯರು. ಶರಣಪ್ಪಣ್ಣ ಸಲದಪುರ ಅವರು ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡುವಂಥ ಸಂದರ್ಭದಲ್ಲಿ
ಶರಣಬಸಪ್ಪ ದರಸ್ವಾಮಿ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮೇಲೆ ಕರ್ಕೊಂಡು ಹೋಗಿ ಅವ್ರಿಗೆ ಮಾತು ಕೊಟ್ಟಿದ್ರು, ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು MLC ಮಾಡ್ತೀವಂತ. ಶರಣಪ್ಪಣ್ಣ ಸಲದ್ಪುರ ಅವ್ರಿಗೆ ಮಾಡಲಿಲ್ಲ, ಭೀಮಣ್ಣ ಮೇಟಿ ಅವ್ರಿಗೆ ಮಾಡಲಿಲ್ಲ. ನೀವು ಯಾದಗಿರಿ ಜಿಲ್ಲೆಯಲ್ಲಿ ಬಿದರ್ನಲ್ಲಿ ಕೂಡ ನಮ್ಮ ಅಮೃತ್ ಚಿಮ್ಕೋಡೆ ಅವರ ಗೋಂಡ ಸಮಾಜದ ಹಿರಿಯ ಹೋರಾಟಗಾರರು ಅಮೃತ್ ಚಿಮ್ಕೋಡೆ ಅವರೇ ಪಳಗಡಿಸಲಿಲ್ಲ. ಪಂಡಿತ ಚಿದ್ರಿ ಅವರು ಇದ್ದರು. ಇವತ್ತಿಗೂ ಕೂಡ ನಿನ್ನೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ HM ರೇವಣ್ಣ ಸಾಹೇಬರು. ಅವರು ಸಮಾಜದ ಅತ್ಯಂತ ಮೇರು ನಾಯಕ ನಮ್ಮ ಸಮಾಜದ್ದು. ಅವರು ಸಮಾಜಕ್ಕೆ ಅವ್ರ ಕೊಡುಗೆ ಭಾಳ ಅದ. ಅವರು ಕೂಡ ಇವತ್ತು ಸಚಿವ ಸ್ಥಾನ ಅವರನ್ನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಬಲ ಇಚ್ಛೆ ಈ ಸಮಾಜದ. ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಮಾಡಬೇಕಂತಕ್ಕಂಥದ್ದು. ಇವೆಲ್ಲ ಅಂಶಗಳನ್ನ ಗಮನಿಸಿದಾಗ ಈ ಕಾಂಗ್ರೆಸ್ದವರಿಗೆ ಕೇವಲ ವೋಟ್ ಬ್ಯಾಂಕ್ ಆಗಿ ಕಾಣಿಸ್ತಾ ಇದೀವಿ ಕುರು ಸಮಾಜ ಅನ್ನೋದು. ಅದಕ್ಕಾಗಿ ಮುಂಬರುವ ದಿನದಲ್ಲಿ ಈ ಸಮಾಜಕ್ಕೆ ಏನಾದರೂ ನೀವು ಪರಿಗಣಿಸದೇ ಇದ್ದರೆ, ಈ ಸಮಾಜಕ್ಕೆ ಏನೋ ಪ್ರಾತಿನಿಧ್ಯ ಕೊಡದೇ ಇದ್ದರೆ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕುರುಬ ಸಮಾಜಕ್ಕೆ ಕಲಿಸ್ತಾರೆ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಜುಲೈ ಮೊದಲನೇ ವಾರ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಪ್ರತಿಭಟನೆಯ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. PU ಉಪನ್ಯಾಸಕರನ್ನು ಪ್ರೌಢಶಾಲೆಗಳಿಗೆ ಸ್ಥಾನ ಪಲ್ಲಟಗೊಳಿಸುವ ಸರ್ಕಾರದ ಕ್ರಮ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆಸಗುವ ನೇರ ದಾಳಿ. ಕರಡು ನಿಯಮಗಳ ವಿರುದ್ಧ ರಾಜ್ಯವ್ಯಾಪಿ ಹೋರಾಟ. ಜುಲೈ ಮೊದಲ ವಾರದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿರುವ ಕುರಿತು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಗೌಡ ಪಾಟೀಲ್, ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಶಿವಾನಂದ್ ಖಜೂರಿ, ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ NT ರಂಗೋಲಿ, ಜಿಲ್ಲಾ ಸಂಘದ ಪದಾಧಿಕಾರಿಗಳಾದ ಸಿದ್ದಲಿಂಗಪ್ಪ P ಪೂಜಾರಿ, ಗುಂಡಯ್ಯ ಶಂಕರಯ್ಯ, ನರಸಿಂಗರಾವ್ R ಕುಲಕರ್ಣಿ, ಧರ್ಮರಾಯ ಜವಳಿ, ಡಾಕ್ಟರ್ ಭಗವಂತರಾಯ B, ನಾಗರಾಜ್ B ಮೈಲ್ವಾರ್, ಪಾಂಡು L ರಾಠೋಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ಕಾರ ನಮ್ಮ PU ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಉಪನ್ಯಾಸಕರನ್ನು 9 ಮತ್ತು 10ನೇ ತರಗತಿಗಳಿಗೆ ಡಿಮೋಷನ್ ಮಾಡ್ತಾ 9 ಮತ್ತು 10ನೇ ತರಗತಿಗಳಿಗೆ ಪಾಠ ಮಾಡಬೇಕಂತ ತಿಳ್ಕೊಂಡು ಮೊನ್ನೆ 18ನೇ ತಾರೀಕು ಒಂದು ರಾಜ್ಯಪತ್ರದ ಕರಡು ಪ್ರತಿಯನ್ನು ಬಿಟ್ಟು 24ನೇ ತಾರೀಕುವರೆಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶ ಕೊಟ್ಟಿದೆ. ಒಂದು ಹಂತದಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಾಠ ಮಾಡ್ತಕ್ಕಂಥ ಮಕ್ಕಳ ಅವರ ಮಾನಸಿಕ ಸ್ಥಿತಿ ಮತ್ತು ಅವರ ದೃಷ್ಟಿಕೋನದ ಆದ್ಯತೆ ಮೇರೆಗೆ ಇವತ್ತಿನ ದಿವಸ ಪದವಿ ಪೂರ್ವ ಕಾಲೇಜಿನಲ್ಲಿ ಮಕ್ಕಳನ್ನು ವೃತ್ತಿಪರ ಶಿಕ್ಷಣ, ಉನ್ನತ ಶಿಕ್ಷಣಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಇಡೀ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ 10,000ಗಿಂತ ಹೆಚ್ಚಿನ ಉಪನ್ಯಾಸಕ ವರ್ಗದವರು ನಾವು ಮಕ್ಕಳ ಏಳಿಗೆಗಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಈಗ ಆ ಹಂತದಲ್ಲಿ ಮಕ್ಕಳನ್ನು ಮೇಲ್ಮಟ್ಟದ ಶಿಕ್ಷಣಕ್ಕೆ ತಯಾರು ಮಾಡ್ತಕ್ಕಂಥ ವೃತ್ತಿಪರತೆ, ಘನತೆಯನ್ನು ಹೊಂದಿರತಕ್ಕಂಥ ನಮ್ಮ ಉಪನ್ಯಾಸಕ ವರ್ಗದವರನ್ನು ಸರ್ಕಾರ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಇವತ್ತು 9 ಮತ್ತು 10ನೇ ತರಗತಿಗಳಿಗೆ ನೀವು ಪಾಠ ಮಾಡಬೇಕು ಅಂತಕ್ಕಂಥ ನಿಮಗೆ ವರ್ಕ್ಲೋಡ್ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕರಡು ಪ್ರತಿಯಲ್ಲಿ ಅದು ಯಾವುದಂದರೆ ಅದನ್ನು ಸಾರ್ವತ್ರಿಕರಣಗೊಳಿಸಲಾರ್ದೇ ಸರ್ಕಾರ ಸೂಚಿಸಿದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಪಾಠ ಮಾಡಬೇಕಂತ ಹೇಳ್ತಾ ಇದೆ. ಇದರ ಅರ್ಥ ಏನಂತಂದರೆ ಎಲ್ಲೆಲ್ಲೋ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಹುದ್ದೆಗಳಿವೆ, ಆ ಖಾಲಿ ಹುದ್ದೆಗಳನ್ನು ಸರ್ಕಾರ ನಿಭಾಯಿಸಿಕೊಳ್ಳುವುದಕ್ಕಾಗಿ ಇವತ್ತು ನಮ್ಮನ್ನು ಬಲಿಪಶು ಮಾಡಿ ಡಿಮೋಷನ್ ಮಾಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಗಳು ಕ್ರಮವನ್ನು ತೆಗೆದುಕೊಂಡು ಕರಡು ಪ್ರತಿಯನ್ನು ಇವತ್ತು ಬಿಡುಗಡೆ ಮಾಡಿವೆ. ಅದಕ್ಕೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ 20ನೇ ತಾರೀಕು ಸಾಯಂಕಾಲ 5:30 ಸಮಯ ಇದೆ. ಇವತ್ತು ರಾಜ್ಯದ ಪ್ರತಿಯೊಬ್ಬ ಉಪನ್ಯಾಸಕರು, ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ತಜ್ಞರು ಮತ್ತು ಶಿಕ್ಷಣದ ಬಗ್ಗೆ ಕಾಳಜಿ ಉಳ್ತಕ್ಕಂಥ ಎಲ್ಲರೂ ಆ ಕರಡು ಪ್ರತಿಗೆ ಆಕ್ಷೇಪಣೆ ಸಲ್ಲಿಸಿ ಜನಪ್ರತಿನಿಧಿಗಳೆಲ್ಲರೂ ಸಹ ಇವತ್ತು ಆ ಕರಡು ಪ್ರತಿಯನ್ನು ಹಿಂಪಡಿಬೇಕನ್ನುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಪತ್ರ ಚಳವಳಿಯನ್ನು ಮಾಡಿದ್ದೇವೆ. ಸುಮಾರು 10,000ಗಿಂತ ಹೆಚ್ಚಿನ ಪತ್ರಗಳು, ಆಕ್ಷೇಪಣೆ ಪತ್ರಗಳು ಇವತ್ತು ಸರ್ಕಾರದ ಮಟ್ಟಕ್ಕೆ ಮುಟ್ಟಿರ್ತಕ್ಕಂಥದ್ದು. ನಮ್ಮದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನಂತಂದರೆ, ನಮ್ಮ ಉಪನ್ಯಾಸಕ ವರ್ಗದವರು ಯಾರು ಸೇವೆ ಸಲ್ಲಿಸ್ತಾ ಇದ್ದೀವಿ ಇವತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ, ಪದವಿ ಪೂರ್ವ ಕಾಲೇಜಿನಲ್ಲಿರ್ತಕ್ಕಂಥ ಮಕ್ಕಳ ಉನ್ನತ ಶಿಕ್ಷಣವನ್ನು ಇನ್ನೂ ಸ್ವಲ್ಪ ಪುಷ್ಟೀಕರಣಗೊಳ್ಳುವ ರೀತಿಯಲ್ಲಿ ನಮಗೆ ಕೆಲಸ ಕೊಟ್ಟರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಹಾಗಾಗಿ ನಮ್ಮನ್ನು ಮತ್ತೆ ನೀವು 9 ಮತ್ತು 10ನೇ ತರಗತಿಗೆ ಹೋಗಿ ಪಾಠ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಏಕಾಏಕಿನೇ ತಮ್ಮ C&R ರೂಲ್ ಅಂದರೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ನಮಗೆ ಒಪ್ಪಿಕೊಳ್ಳೋದಕ್ಕೆ ಆಗೋದಿಲ್ಲ. ಏಕೆಂದರೆ ನಾವೆಲ್ಲರೂ ನೇಮಕವಾಗಿರ್ತಕ್ಕಂಥ C&R ರೂಲ್ ಏನಿದೆ ಅಂದರೆ ವಿದ್ಯಾರ್ಹತೆ MSc B.Ed ಆಗಿರಬೇಕು,
ಸೇವೆ ಸಲ್ಲಿಸ್ತಕ್ಕಂಥ ಕಾರ್ಯ ಏನಾಗಿರಬೇಕು, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಪ್ರಥಮ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳ ಪಠ್ಯಕ್ರಮವನ್ನು ಬೋಧನೆ ಮಾಡಬೇಕಂತಕ್ಕಂಥದ್ದು ನಾವು ನೇಮಕಗೊಂಡಿರ್ತಕ್ಕಂಥ C&R ರೂಲ್ನಲ್ಲಿ. ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಸಂಘಟನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ದಲಿತ ಸಮುದಾಯಕ್ಕೆ ಸೇರಿದ ಶ್ರೀನಿವಾಸ್ ಬಾಳುವಾಲೆ ಅವರು ದೃಷ್ಟಿ ವಿಕಲಚೇತನರು ಆಗಿದ್ದಾರೆ. ಆದಾಗ್ಯೂ ಅವರ ವಿರುದ್ಧ ವಿನಾಕಾರಣ ಕಿರುಕುಳ ನೀಡುತ್ತಿರುವ ಪ್ರಸ್ತುತ ಯಾದಗಿರಿ ಜಿಲ್ಲೆಯ ಮಹಿಳಾ ಅಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಲಬುರಗಿ ಜಿಲ್ಲಾ ಉಪ ನಿರ್ದೇಶಕರ ವಿರುದ್ಧ ಇಲಾಖಾ ವಿಚಾರಣೆ ಕೈಗೊಂಡು ಅಮಾನತುಗೊಳಿಸಬೇಕು ಎಂದು ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಸಂಘಟನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಸೂರ್ಯಕಾಂತ್ ಜಿಡಗ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಬಂಗರ್ಗಿ, ಜಿಲ್ಲಾ ಕಾರ್ಯದರ್ಶಿ ಸುಧೀರ್ ಹೊನ್ನಳ್ಳಿ, ಭೀಮ್ ಆರ್ಮಿ ಮುಖಂಡರಾದ ರಾಜ್ಕುಮಾರ್ ಮೋಘಾ, ಜಿಲ್ಲಾ ಉಪಾಧ್ಯಕ್ಷರಾದ ರಾಹುಲ್ ಶ್ರೀಮಂತ್ಕರ್, ಜಿಲ್ಲಾ ಕಾರ್ಮಿಕ ಘಟಕದ ಸೈಬಣ್ಣ ಮುಖರಂಬ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ದಲಿತ ಅಧಿಕಾರಿಗಳು ಸೇವೆ ಸಲ್ಲಿಸೋದು ಇಲ್ಲಿನ ಮನುವಾದಿಗಳು ಬಿಡ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾಗಿರುವಂಥ ರಾಜ್ಕುಮಾರ್ ರಾಠೋಡ್ ಮತ್ತು ಹಿಂದಿನ ಸಿಡಿಪುಗಳಾಗಿರುವಂಥ ಭೀಮರಾವ್ ಕಣ್ಣೂರ್ ಮತ್ತು ಶಿವಶರಣಪ್ಪ ಭೂಶೆಟ್ಟಿ ಅವರು ಇವರ ಷಡ್ಯಂತ್ರದಿಂದ ಶ್ರೀನಿವಾಸ್ ಸರ್ ಅವ್ರ ಮೇಲೆ ವಿನಾಕಾರಣ ಕುತಂತ್ರ ಮಾಡಿ ಅವರ ಸಂಚು ರೂಪಿಸಿ ಅವರಿಗೆ ಅಕ್ರಮವಾಗಿ ಇದೇನು ನೇಮಕಾತಿಯಲ್ಲಿ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಿಕ್ಕಿನ ಸುಳ್ಳು ಆರೋಪ ಮಾಡಿ ಅವ್ರ ಮೇಲೆ ಮಾನಸಿಕ ಚಿತ್ರಹಿಂಸೆ ಕೊಡ್ತಾಯಿದ್ದು. ಇದು ನಾವು ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಉಗ್ರವಾದ ಖಂಡಿಸ್ತಾ ಇದ್ದೀವಿ. ಏನಪ್ಪ ಅಂತಂದರೆ 2024-25 ಏನು ನೋಟಿಫಿಕೇಷನ್ ಆಗ್ತದೆ, 7/7/2024ದಾಗ ನೋಟಿಫಿಕೇಷನ್ ಆಗ್ತದ. ಅದು ನೋಟಿಫಿಕೇಷನ್ ಆದ ನಂತರ 15/5/2024ರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಒಳತ್ತಾರೆ. ಆ ಆನ್ಲೈನ್ ಅಪ್ಲಿಕೇಶನ್ ಒಳ್ಳುವ ಸಂದರ್ಭದಲ್ಲೂ ಕೂಡ ಭೀಮರಾವ್ ಕಣ್ಣೂರ್ ಸರ್ ಅವರೇ ಇದ್ದರು. ತದನಂತರ ಆ ಅಪ್ಲಿಕೇಶನ್ ಕ್ಲೋಸ್ ಆಗ್ತದೆ. ಆ ನಂತರ ಮಾನ್ಯ ಜಿಲ್ಲಾ ಅಧಿಕಾರಿಗಳ ನೇತೃತ್ವವಾಗಿ ಜಿಲ್ಲಾ ಮಟ್ಟದ ಒಂದು ತಾತ್ಕಾಲಿಕ ನೇಮಕಾತಿ ಪಟ್ಟಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತಾತ್ಕಾಲಿಕ ಪಟ್ಟಿಯನ್ನು ನೇಮಕ ಮಾಡ್ತಾರೆ. ಅದರಲ್ಲಿ ಕೂಡ ಏನು ಟೋಟಲಿ 62 ಅಭ್ಯರ್ಥಿಗಳ ಒಂದು ತಾತ್ಕಾಲಿಕ ಪಟ್ಟಿ ರೆಡಿ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಈ ಶ್ರೀನಿವಾಸ್ ಸರ್ ಅವರು ಜಾಯ್ನ್ ಆಗಿದ್ದಿರಲ್ಲ ಮತ್ತು ಅಲ್ಲಿ ಭೀಮರಾವ್ ಕಣ್ಣೂರ್ ಸರ್ ಅವರು ಅಲ್ಲಿ ಉಪಸ್ಥಿತರು ಸಿಡಿಪಾಗಿರ್ತಾರೆ. ಹಾಗಾಗಿ ಮುಂದೆ 15/7/2025 ಶ್ರೀನಿವಾಸ್ ಸರ್ ಅವರು ಈ ಒಂದು ನಗರ ಮತ್ತು ಯೋಜನಾಧಿಕಾರಿಗಳಾಗಿ ಸಿಡಿಪಾಗಿ ನೇಮಕ ಆಗ್ತಾರೆ. ಆ ಥರ ಅಲ್ಲಿ ಅವರು ಬರೋ ಒಳಗಾಗಿ ಎಲ್ಲ ಕೂಡ ಈ ಪ್ರೊಸೀಜರ್ ಎಲ್ಲ ಮುಗಿದೋಗಿರ್ತದೆ. ಅದಕ್ಕೆ ಈ ಪ್ರೊಸೀಜರ್ಗೆ ಅದಕ್ಕೆ ಯಾವುದೇ ಥರ ಸಂಬಂಧ ಇರಲ್ಲ. ಈಗ ಅದು ಅಂತಿಮವಾಗಿ 19/7/2025 ಜಿಲ್ಲಾ ಮಟ್ಟದ ಮತ್ತೊಮ್ಮೆ ಸಮಿತಿ ರಚನೆ ಮಾಡಿ ಅಂತಿಮ ಆಯ್ಕೆ ಪಟ್ಟಿಯನ್ನು 67 ಅಭ್ಯರ್ಥಿಗಳನ್ನು ಲಿಸ್ಟ್ ಮಾಡ್ತಾರೆ. ಆದರೆ ಹೇಳೋ ತಾತ್ಪರ್ಯ ಇಷ್ಟೇ ಇಲ್ಲ, ಇವರು 15/7/2025 ಜಾಯ್ನ್ ಆಗ್ತಾರೆ ಈ ಡಿಪಾರ್ಟ್ಮೆಂಟ್ದಾಗ. 19ರದಾಗೆ ಅವ್ರಿಗೆ ಅಂತಿಮ ಪಟ್ಟಿ ಮಾಡ್ತಾರೆ. ಆದರೆ ಇವ್ರು 4 ದಿನ ಈ ಅಧಿಕಾರ ಅವಧಿ ಸ್ವೀಕರಿಸ್ತಾರೆ. ಆದರೆ ಇಲ್ಲಿನ ಡಿಪಾರ್ಟ್ಮೆಂಟ್ದವರು ಮತ್ತಂದ್ರೆ ಬೇರೆ ಸಂಘಟನೆದವರು, ಬಾಡಿಗೆ ಸಂಘಟನೆದವ್ರು ಹೇಳ್ಬೋದು. ಯಾಕಂದ್ರೆ ಯಾವುದು ಸತ್ಯತೆ ತಿಳ್ಕೊಂಡು ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ಯಾಕಂದ್ರೆ ಯಾರೊಬ್ಬರು ಬಾಡಿಗೆ ದುಡ್ಡು ಕೊಡ್ತಾರೆ, ಅವ್ರ ಪರವಾಗಿ ಧ್ವನಿ ಎತ್ತುತ್ತಾರೆ ಅಂದ್ರೆ ಅದು ಎಷ್ಟು ಸರಿ ಅನ್ನೋದು ಅವರಿಗೆ ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕಂದ್ರೆ 4 ದಿನದಲ್ಲಿ 4 ಅಭ್ಯರ್ಥಿಗಳ ಏನು ಅಂಕಪಟ್ಟಿ ತಿದ್ದುಪಡಿ ಮಾಡಿದಾರೆ ತನಕ ಏನು ಜೈ ಕರ್ನಾಟಕ ಯಾವುದೋ ಸಂಘಟನೆದವರು ಅಲಿಗೇಷನ್ ಮಾಡ್ತಾರೆ. ಆದರೆ ಅದು ಎಷ್ಟು ಸರಿ? 4 ದಿನದಾಗ 4 ವಿದ್ಯಾರ್ಥಿಗಳ ಅಂಕಪಟ್ಟಿ ತುರ್ಚುಕಾಗ್ತದೇನು? ಇದು ನಮ್ಮ ಪ್ರಶ್ನೆ. ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇರೋದು ಜಾತಿ ವ್ಯವಸ್ಥೆ. ಇಲ್ಲಿನ ಈ ಜಾತಿ ವ್ಯವಸ್ಥೆಯಿಂದ ಇವರಿಗೆ ದಲಿತ ಅಧಿಕಾರಿಗಳಿಗೆ ಈ ಸೇವೆ ಸಲ್ಲಿಸ್ಕೊಡ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ವಿಶೇಷವಾಗಿ ಶಿವಶರಣಪ್ಪ ಭೂಶೆಟ್ಟಿ ಮತ್ತು ಭೀಮರಾವ್ ಕಣ್ಣೂರ ಮತ್ತು ರಾಜ್ಕುಮಾರ್ ರಾಠೋಡ್ ಅವರು ಷಡ್ಯಂತ್ರ ಮಾಡಿ ಈ ಅಧಿಕಾರಿಗೆ ಮಾನಸಿಕ ಹಿಂಸಾಚಾರ ಕೊಡ್ತಾ ಇದ್ದಾರೆ. ತಮ್ಮ ಮಗಳಿಗೆ ವರದಕ್ಷಿಣೆ ಕಿರುಕುಳ ನೀಡಿ ಕೊಲೆ ಮಾಡಲಾಗಿದೆ ಎಂದು ಕಲಬುರಗಿಯ ಗಂಗಾನಗರದ ನಿವಾಸಿ ರಮಾಬಾಯಿ ಶಿವರಾಮ್ ಚೌಹಾಣ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ.
ತಮ್ಮ ಮಗಳಾದ ಲಕ್ಷ್ಮೀಬಾಯಿ ಗಂಡ ಕಿಶನ್ ಪಾಚಂಗೆ ಗಂಡನ ಮನೆಯವರು ವರದಕ್ಷಿಣೆ ಹಿನ್ನೆಲೆಯಲ್ಲಿ ಭಯಂಕರ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದವರ ಮೇಲೆ, ಈ ಕೊಲೆಗೆ ಸಹಕಾರ ಮಾಡಿದವರ ಮೇಲೆ ಮತ್ತು ದೂರನ್ನು ಕೊಟ್ಟರೂ ಕೂಡ ಕ್ರಮ ತೆಗೆದುಕೊಳ್ಳದೆ ಕೊಲೆ ಮುಚ್ಚಿ ಹಾಕಿದ ಅಧಿಕಾರಿಗಳು, ಠಾಣಾಧಿಕಾರಿಗಳ ಮೇಲೆ ಸೂಕ್ತ ಕಠಿಣ ಕ್ರಮ ತೆಗೆದುಕೊಂಡು ತಮಗೆ ನ್ಯಾಯ ನೀಡಿ ರಕ್ಷಣೆ ನೀಡುವಂತೆ ಕಲಬುರಗಿ ನಗರದ ಗಂಗಾನಗರ ಬಡಾವಣೆಯ ನಿವಾಸಿ ರಮಾಬಾಯಿ ಗಂಡ ಶಿವರಾಮ್ ಚೌಹಾಣ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವರಾಮ್ ಚೌಹಾಣ್, ರಾಣೋಜಿ ಚೌಹಾಣ್, ಗಾಯತ್ರಿ ಚೌಹಾಣ್, ಅಂಬಾಜಿ ಚೌಹಾಣ್, ನಿಂಬಾಜಿ ಚೌಹಾಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚೌಹಾಣ್, ನನ್ನ ಮಗಳಾದ ಲಕ್ಷ್ಮೀಬಾಯಿ ಏಪ್ರಿಲ್ 1 ತಾರೀಕು 4ನೇ ತಿಂಗಳು 2024 ಕೊಲೆ ಮಾಡ್ಯಾರ ಈ ಗಂಡನ ಮನೆಯವರು. ಆಕೆಗೆ ನಾವು ಮದುವೆ ಮಾಡಿಕೊಟ್ಟಿಲ್ಲ. ನಮ್ಮ ಅತ್ತಿಗೆ ಆದಕಿ ತಮ್ಮ 7 ತಿಂಗಳು ಹಿಡಿದು ನಮಗೆ ಕೇಳಗತ್ತಾರ. ನಮಗೆ ಒಪ್ಪಿಗೆ ಇದ್ದಿದ್ದಿಲ್ಲ, ನಾವು ಕೊಟ್ಟಿಲ್ರಿ ಸರ. ಕುಡ್ಲಾರ ಮಟ್ಟಿಗೆ ನಮ್ಮ ಅತ್ತಿಗೆ ಕೈಲೇ ಕರೆಸಿ ಮಾಡಿ ಚುಂಚೋಳಿ ಕರೆಸಿ ಹುಡುಗಿಗೆ ಕಿಡ್ನಾಪ್ ಮಾಡಿ ಒಯ್ದು ಹೈದ್ರಾಬಾದ್ಗೆ ಇಟ್ರಿ. ಹೈದ್ರಾಬಾದ್ದಾಗ ಮದುವೆ ಮಾಡಿ ಸೋಷಿಯಲ್ ಮೀಡಿಯಾದಾಗ ಫೋಟೋ ಬಿಡ್ತಾರೆ ರೀ. ಸೋಷಿಯಲ್ ಮೀಡಿಯಾದಾಗ ಫೋಟೋ ಬಿಟ್ಟು ಮತ್ತು ಹುಮ್ನಾಬಾಗ ತರ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಜಯಶ್ರೀ ಬೈ ಅನ್ನಕ್ಕೆ ಸಿಗ್ನೇಚರ್ ಮಾಡ್ತಾಳೆ ರೀ ಮ್ಯಾರೇಜ್ಗೆ. ನಮ್ಮ ಹುಡುಗಿಗೆ ಒಪ್ಪಿಗೆ ಇಲ್ಲದೆ ಕರ್ಕೊಂಡು ಹೋಗಿ ಮಾಡಿ ಇಷ್ಟೆಲ್ಲ ಮಾಡಿ ಒಂದು 2-3 ತಿಂಗಳು ಬಿ ಹಳ್ಕೇಡ್ ಕರ್ಕೊಂಡು ಹೋಗಿ ಅವ್ರು ಬಿ ಹಳ್ಕೇಡ್ರಿ ಅಲ್ಲಿ ಕರ್ಕೊಂಡು ಹೋಗಿ ಒಂದು 2-3 ತಿಂಗಳೇ ಸರಿಯಾಗಿ ಇಟ್ಕೋತಾರೆ ರೀ. ಆಮ್ಯಾಗ ಹೊಡಿ ಬುಡೈ ಕಿರ್ಕುಳ ಬಂಗಾರ ತೊಂಬ ಹುಂಡ ತೊಂಬ ಎಲ್ಲ ತೊಂಬ ಅಂತೇಳಿ ಕಿರ್ಕುಳ ಹೊಡಿ ಬಡಿ ಮಾಡ್ತಾರೆ ರೀ. ಹೊಡಿ ಬಡಿ ಮಾಡಿದ್ಮ್ಯಾಗ ನಾವು ಅಲ್ಲಿಂದು ನಾವು ಕರ್ಕೊಂಡು ಬರ್ತೇವೆ ರೀ. ಬಿ ಹಳ್ಕೇಡ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡು ಬರ್ತೇವೆ ರೀ. ನಾವು ಕರ್ಕೊಂಡು ಬಂದ್ಮ್ಯಾಗ ಇಲ್ಲಿ ಒಂದು 2-3 ತಿಂಗಳು ಉಳಿತಾಳ್ರಿ. ಅಲ್ಲಿಂದ ಮೇಳ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತಾಳೆ. ನನಗೆ ಒಪ್ಪಿಗೆ ಇಲ್ಲದೆ ನನಗೆ ಮೋಸ ಮಾಡಿ ಈ ಥರ ಮದುವೆ ಮಾಡ್ಕೊಂಡ್ರೆ ನನಗೆ ನ್ಯಾಯ ಕೊಡಿಸ್ರಿ ಅಂತ ನನ್ನ ಮಗಳು ಮೇಳ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳ್ರಿ. ಅಕ್ಕಿನೇ ಹೋಗಿ ಮತ್ತು ಆಮ್ಯಾಗ ಸಖಿ ಸೆಂಟರ್ ಕೊಡ್ತಾಳ್ರಿ. ಸಖಿ ಸೆಂಟರ್ದವ್ರು ಇವು ಹೇಳ್ತಾಳ್ರಿ, ನನಗೆ ಹೊಡಿ ಬಡಿ ಮಾಡ್ಯಾರ, ನನಗೆ ಟಾರ್ಚರ್ ಕೊಟ್ಟಾರ, ಅಬೋಷನ್ ಮಾಡಿಸ್ಯಾರ 2 ಸರ್ತಿ. ನನಗೆ ನಮ್ಮ ಮಾವು ತೀರ್ಕೊಂಡಿದ್ದ ಕಾರಣ ಭೀ ನನಗೆ ಹಚ್ಚಾರ. ನಮ್ಮ ಮಾವು ಕ್ಯಾನ್ಸರ್ ಗುಟ್ಗತ್ತಿನ ಕ್ಯಾನ್ಸರ್ ಬೇಮಾರಿ ಆಗಿತ್ತು. ಅದು ಗುಳಿಗೆ ನನಗೆ ಆರಾಮಿಲ್ದ್ರ ಗುಳಿಗೆ ನುಗ್ಸ್ಯಾರ. ನನಗೆ ಭಾಳ ಕಿರ್ಕುಳ ಟಾರ್ಚರ್ ಕೊಟ್ಟಾರ. ನನಗೆ ಭಾಳ ಟಾರ್ಚರ್ ಅದ. ನನಗೆ ಡೈವರ್ಸ್ ಬೇಕಂತಾಳ್ರಿ. ಮಹಿಳಾ ಪೊಲೀಸ್ ಸ್ಟೇಷನ್ ಟ್ರಾನ್ಸ್ಫರ್ ಆಗ್ತದ ಕೇಸ. ಮಹಿಳಾ ಪೊಲೀಸ್ ಸ್ಟೇಷನ್ದವ್ರು ಭೀ ಏನಂತಾರ್ರಿ, ಏ ಅಮ್ಮ ಇದೊಂದು ಸರ್ತಿ ಹೋಗು, ಒತ್ತಾಯಪೂರ್ತವಾಗಿ ನನ್ನ ಮಗಳಿಗೆ ಕಳಿಸ್ಕೊಡ್ತಾರೆ. ನಾನು 2-3 ಸರ್ತಿ ನಾ ಅಳ್ಕೊತ ನಿಂತೀನಿ ರೀ. ನನ್ನ ಮಗಳಿಗೆ ಒಪ್ಪಿಗೆ ಇಲ್ಲ, ನನ್ನ ಮಗಳಿಗೆ ಕಳಿಸಲ್ಲ. ಅವ್ರು ನನಗೆ ತುಂಬ ನನ್ನ ಮಗಳಿಗೆ ಟಾರ್ಚರ್ ಕೊಟ್ಟಾರ. ನಾವು ಒಪ್ಪಿಗೆ ಇಲ್ಲ ಅಂದ್ರೆ ಅಮ್ಮ ಇದೊಂದು ಸರ್ತಿ ಹೋಗೇಬೇಕಾಗ್ತದ, ನಿಮ್ಗೆ ಡೈವರ್ಸ್ ಶೀಟ್ ಜಲ್ದಿ ಸಿಗಲ್ಲ. ಆಕೆ ಏನು ನಾವು ನಂಬರ್ ಬರ್ಕೊಡ್ತೇವೆ, ಬರ್ಕೊಟ್ರು ಭೀ ನೀವೇನು ಕರ್ಕೊಂಡು ಬರ್ತೀವಿ, ನಾವು ಫೋನ್ ಮಾಡಿದ್ರೆ ನಾವು ಕರ್ಕೊಂಡು ಬರ್ತೇವಮ್ಮ ಅಂತ ಹೇಳ್ತಾರೆ. ಹೇಳ್ಕೊಂಡು ಆದ್ರೆ ನಮ್ಮ ಮಗಳು ಭೀ 2-3 ಸರ್ತಿ ನನಗೆ ಕಿರ್ಕುಳ ಇಟ್ಟ ನಮ್ಮ ಅತ್ತ ಅಂತೇಳಿ ಫೋನ್ ಮಾಡ್ತಾರ್ರಿ. ಮಾಡಿದ್ರೆ ಭೀ ಅವ್ರು ಕರ್ಕೊಂಡು ಹೋಗಿ ಇದು ಮಾಡಲ್ರಿ. ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಯಾರ. ಸಖಿ ಸೆಂಟರ್ ಕಂಪ್ಲೇಂಟ್ ಮಾಡ್ಯಾಡ್ರಿ. ಮಹಿಳಾ ಪೊಲೀಸ್ ಸ್ಟೇಷನ್ ಸಿದ್ದಿ ಭಾಷೆ ದರ್ಗಾ ಅಲ್ಲಿ ಮಾಡ್ಯಾಡ್ರಿ. ಮಹಿಳಾ ಪೊಲೀಸ್ ಸ್ಟೇಷನ್ ಟ್ರಾನ್ಸ್ಫರ್ ಆಗ್ಯದ್ರಿ ಕೇಸ. ಇಷ್ಟು ತಲೆ ಕೇಸ್ ಮಾಡ್ಯಾಡ್ರಿ. ಕೋರ್ಟಿಗೆ ನಡೆದದ್ರಿ ಕೇಸ. ಆದ್ರೆ ಭೀ ನಮಗೆ ನೋಡಿ ಹೆಡಕ್ಕೆ ಹಾರಿಸೋದು, ಸೀಟಿ ಹೊಡೆಯೋದು ಮಾಡ್ತಾನ್ರಿ. ಈಗ 7-3 ಸರ್ತಿ ಆಯ್ತು ರೀ ಜಜ್ಮೆಂಟ್ ಮಾಡ್ಬಿಡಲಾಗ್ಯಾರ. ನಮ್ಮ ಮಗಳಿಗೆ ನಾವು DC, IG, SB ಕಮಿಷನರ್ ಎಲ್ಲ ಕಡೆ ತಿರ್ಗಾಡತ್ತೀವಿ ರೀ. ಬೆಂಗಳೂರು ನಾಗರತ್ನ ಮೇಡಮ್ ಆಫೀಸ್ಗೆ ಭೀ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ರೀ ನಾವು. ಮತ್ತು ನಮಗೇನು ಫ್ಯಾನ್ ತೆಗೆದು ಪಂಚನಾಮ ಮಾಡೋದು ಅಯ್ಯಪ್ಪರು ಇದ್ರು ರೀ ಅವಾಗ. ಅಯ್ಯಪ್ಪರು ಫ್ಯಾನ್ ತೆಗೆದು ಪಂಚನಾಮ, ಸರ್ ಫ್ಯಾನ್ ಇಲ್ಲರಿ, ಹ್ಯಾಂಗೆ ಫ್ಯಾನ್ ಪಂಚನಾಮ ಮಾಡ್ತೀರಿ ನೀವು ಸರ್? ಫ್ಯಾನ್ ಇಲ್ಲದೆ ಪಂಚನಾಮ ಹ್ಯಾಂಗೆ ಮಾಡ್ತೀರಿ ಅಂತಂದ್ರೆ, ಅಮ್ಮ ಫ್ಯಾನಿಂದ ಅವಶ್ಯಕತೆ ಇಲ್ಲ, ಫ್ಯಾನಿಂದ ಏನು ಅವಶ್ಯಕತೆ ಅದ ಅಂತೇಳಿ ನಮಗೆ ಅಂಜಿಸ್ತಾರೆ ರೀ. ನಮ್ಮಲ್ಲಿ ವಿಡಿಯೋ ಅವ ರೀ ಸರ್. ಅವರು ನಮಗೆ ದಬ್ಬಾಳಿಕೆ ಮಾಡಿದ್ದು, ನಮಗೂ ಇಷ್ಟು ಧೋಕಾ ಮಾಡಿ ಎಲ್ಲ ಮಾಡಿ ನಮ್ಮ ಮಗಳಿಗೆ ಅವರು ಕೊಲೆ ಮಾಡಿ ಫ್ಯಾನಿಗೆ ಸಿಗಿಸಿ ಹೋಗಿ ಆ ಪೊಲೀಸ್ ಸ್ಟೇಷನ್ದಾಗ ಶೇವ್ ಹಾಕಿ ಕುಂತಾನ್ರಿ ಅವ. ಅವ್ರು ರೆಸ್ಟ್ ರೂಮ್ನಾಗ ಕುಂದಿರ್ಸ್ತಾರೆ ರೀ. ರೆಸ್ಟ್ ರೂಮ್ನಾಗ ಕುಂದಿರ್ಸಿ ಅವ್ನಿಗೆ ಶೇವ್ ಮಾಡಿ ಆ ಹುಡುಗನ ತಾಯಿಗೆ ಮನೆ ಮೇಲೆ ಕುಂದಿರ್ಸಿ ಪೂರಾ ಭೂಮಿಗೆ ಇದ್ದೋಡ್ರಿ. ನಮ್ಮ ಮಗಳು ನೇಣು ಹಾಕಿದಿತ್ತು. ನಾವು ಸರ್ ನಾವು ಬರೋ ತನಕ ಬಾಡಿ ಬಿಚ್ಚಬೇಡ ಅಂತ ಹೇಳಿದೇವೆ ರೀ. ಬಾಡಿ ಬಿಚ್ಚಿದಿಲ್ಲ ರೀ. ಬಾಡಿ ಬಿಚ್ಚ ಭೂಮಿಗೆ ಇದ್ದು ಹುಡುಗಿ ಅಷ್ಟು ಬಂಗಾರ ತೆಕ್ಕೊಂಡಿರಿ ಸರ್. ಕಾಲುಂಗ್ರು ಇಷ್ಟೇ ಇದ್ದು ರೀ ಹುಡುಗಿ ಮೈ ಮ್ಯಾಗ. ಬಂಗಾರ ಅಷ್ಟು ತೆಕ್ಕೊಂಡಿರಿ. ಯಾವುದೇ ಫ್ಯಾನ್ ಸೀಸ್ ಮಾಡಲಿಲ್ಲ ರೀ ಅಯ್ಯಪ್ಪರು. ನೇಣು ಹಾಕಿ ಸೀರೆ ಸೀಸ್ ಮಾಡಲಿಲ್ಲ, ಮೈ ಮ್ಯಾಗೇನು ಬಟ್ಟೆ ಸೀಸ್ ಮಾಡಲಿಲ್ಲ, ಫಿಂಗರ್ ಪ್ರಿಂಟ್ ಟೆಸ್ಟ್ ಮಾಡಿಸ್ಲಿಲ್ಲ ರೀ. ಯಾವುದೂ ತನಿಖೆ ಮಾಡಿಲ್ಲ ರೀ ಸರ್. ನಮಗೆ ಅನ್ಯಾಯ ಆಗ್ಯದ್ರಿ. ನಮ್ಮ ಮಗಳವ್ರು ಕೊಲೆ ಮಾಡ್ಯಾರ. ಇವ್ರು ಎಲ್ಲ ಪೊಲೀಸರು ಎಲ್ಲ ಕಡೆ ತಿರುಗಾಡಿ ಎಲ್ಲರೂ ಸಾಥ್ ಕೊಟ್ಟು ಅವರಿಗೆ ಇದು ಮಾಡ್ಯಾರ ರೀ. ಮತ್ತು ನಮ್ಮ ಮಗಳಿಗೆ ಏನದ ಅಷ್ಟು ನಾವು ನಾನು ತಿಳಿದ ಮಟ್ಟಾಗ ನನ್ನ ಮಗಳಿಗೆ ಕಿರ್ಕುಳ ಇಟ್ರ ನನ್ಗೆ ಎಷ್ಟು ಆತದ ನನ್ನ ಕೈಲೇ ಶಕ್ತಿ ಮೀರಿ ಬಂಗಾರ ಹಾಂಡೆ ದುಡ್ಡು ಎಲ್ಲ ರೀತಿಲೇ ನನ್ನ ಮಗಳಿಗೆ ಯಾವ ತಕ್ಲೀಫ್ ಇದ್ರೆ ಭೀ ನನ್ನ ಮಗಳು ಚೆನ್ನಾಗಿರ್ಬೇಕಂತೇಳಿ ನನ್ನ ಮಗಳಿಗೆ ನಾ ಕೈಲ ಆದೊಟ್ಟು ಕೊಟ್ಟೀನಿ ರೀ ಸರ್. ಕೊಟ್ಟರು ಭೀ ನಮಗೆ IG, SB, DC ಕಮಿಷನರ್ ಎಲ್ಲ ಕಡೆ ತಿರುಗಾಡತ್ತೀನಿ ರೀ ಸರ್. ನನಗೆ ನ್ಯಾಯ ಸಿಗಲ್ಲ ಆಗ್ಯದ. ಬೆಂಗಳೂರು ನಾಗರತ್ನ ಮೇಡಮ್ ಅವ್ರು ಆಫೀಸ್ ಸುದ್ಯಕ್ಕೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದೀನಿ ರೀ ಸರ್.
ನನ್ನ ಮಗಳಿಗೆ ನ್ಯಾಯ ಸಿಗ ನಾನು ದುಡ್ಡು ಗಿಡ್ಡು ಏನೂ ಬೇಕಾಗಿಲ್ಲ ರೀ, ನನ್ನ ಮಗಳಿಗೆ ನ್ಯಾಯ ಬೇಕು ರೀ ಸರ್. ಅಷ್ಟೇ ನಾವು ಕೋರಿಕೆ. ನಾವು ಇಡೀ ಕುಟುಂಬ ನನಗೆ ಒಬ್ಬಾಕಿನೇ ಮಗಳ್ರಿ ಸರ್. ನಾನು ಒಬ್ಬಾಕಿ ಮಗಳು ಇನ್ನೂ ಜಾಕಿ ಮಾಡಿ ಕಿಶನ್ ಪಾತ್ಸಂಗಿ ಅನ್ನೋರ್ದು ಹೋಗೋದ್ಲಿಂದ ನಮ್ಮ ಮಗಳಿಗೆ ಮದುವೆ ಮಾಡ್ಕೊಂಡು ನನ್ನ ಮಗಳು ಕೊಲೆ ಮಾಡ್ಯಾರ್ರಿ ಸರ್. ನನ್ನ ಮಗಳಿಗೆ ಒಪ್ಪಿಗೆ ಇದ್ದಿದ್ದಿಲ್ಲ. ನನ್ನ ಮಗಳು ಸಖಿ ಸೆಂಟ್ರದಾಗ ಎಲ್ಲ ಡೀಟೇಲ್ ಬರ್ಸ್ಯಾಡ್ರಿ ಸರ್. ಅಲ್ಲಿ ನನಗೆ ಒಪ್ಪಿಗೆ ಇದ್ದಿದ್ದಿಲ್ಲ, ನನಗೆ ಈ ಥರ ಮಾಡಿ ಒಯ್ದಾರ, ನನಗೆ ಇಷ್ಟು ಟಾರ್ಚರ್ ಕೊಟ್ಟಾರ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.